told you what to chase, told you how to run the race. Every move was on the page, but I didn't like their way. Had to fight and misbehave, had to find a way to change, had to leave to find my way. Caught up in a daydream, I beat my mind up there almost daily. It's how I pass time, no opinions safely. It's how I understand what I want in this place, see. Cause everybody wanna tell you bad things, what could go wrong, what fame brings. But success is a finicky thing, and if you ain't sure, no, it'll never be. ನಮ್ಮನ್ನ ವೆಂಕಟ ಪ್ರಸಾದ್ ಅಂತ ಇವರು ಬಂದು 20 ಇಯರ್ಸ್ ಸರ್ವಿಸ್ ಇದೆ ಇದರಲ್ಲಿ ಗಿನ್ ಮಾಡೋದ್ರಲ್ಲಿ. ಇವರು ಫಸ್ಟು ಮೈಸೂರು ಬ್ಯಾಂಕ್ ಹತ್ರ ಇದ್ದರು, 7 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಬಟ್ ಅವ್ರ ತಮ್ಮ ನಾನು. ಓಯಲ್ಲ ಹೆಂಗಿದ್ರಿ ದಾನಿ ಕ್ಲೈನ್, ನಮಸ್ಕಾರ. ಇವತ್ತು ಏನು ಸ್ಪೆಷಲ್ ಇರ್ಬೋದು ಕಪಿಲ್ ಡೆಸ್ಟಿನೇಷನಲ್ಲಿ ಅಂತ ನೀವು ಇಮ್ಯಾಜಿನ್ ಮಾಡ್ತೀರಾ? ಮಾಮೂಲು ತಿಂಡಿ ಊಟ ಚಾಟ್ಸು ಇದೆಲ್ಲ ನೋಡಿರ್ತೀರ. ಬಟ್ ಇವತ್ತು ನಾನು ಮಲ್ಲೇಶ್ವರಮಿಗೆ ಬಂದಿದೆ. ಬಟ್ ಇಲ್ಲಿ ಯಾವುದೇ ಥರದ ಚಾಟ್ಸ್ ಐಟಮ್ ಆಗಲಿ ದೋಸೆ ಊಟ ಮಾಡೋಕ್ಕಲ್ಲ. ನೀವೆಲ್ಲ ಚಿಕ್ಕದಿರುವಾಗ ತಿಂತಾಯಿದ್ರಿ ಗೊತ್ತಾ, ಅದೇ ಗಿಣ್ಣು. ಇವಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಇವತ್ತು ಮಲ್ಲೇಶ್ವರಂ 10 ಕ್ರಾಸಿಗೆ ನಾನು ಜಸ್ಟ್ ಗಿಣ್ಣು ತಿನ್ನೋಕ್ಕೆ ಬಂದಿದ್ದೀನಿ. ಹೋಗೋಣ. ಸುಮಾರು 7 ವರ್ಷದಿಂದ ಅವರು ಇಲ್ಲಿ ಗಿಣ್ಣುಗಳನ್ನು ಮಾಡ್ತಾ ಬಂದಿದ್ದಾರಂತೆ. ಹೆಂಗಿದೆ ಏನು ನೋಡೋಣ. ಹೊಟ್ಟೆ ತುಂಬ ಗಿಣ್ಣು ತಿನ್ನೋಣ. ಅದರಲ್ಲೂ ವೆರೈಟೀಸ್ ಇದೆ ಅಂತೆ. ಸೊ ಹೆಂಗಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ಸರ್ ಇದು ಬಂದು ನಾವು ಗಟ್ಟಿಯ ಡೈರಿಯಿಂದ ಗಟ್ಟಿ ಹಾಲಿಂದ ನಾವು ಮಾಡ್ತೀವಿ. ಯಾರು ವೀಕ್ಷಕರು ಯಾರೇ ಆಗಲಿ ನೀವು ಇಲ್ಲಿ ಬಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಆಮೇಲೆ ಇವರು ಏನು ಮಾಡ್ತಾರೆ, ಇದು ಅಲ್ಲಿ ಡೈಲಿ ಸಿಗುತ್ತೆ ನಿಮಗೆ ಅಂತ ಕೇಳ್ತಾ ಇರ್ತಾರೆ. ಬಟ್ ಇದು ನಾವು ಮಾಡೋದು ಗಟ್ಟಿ ಹಾಲಿಂದನೇ ಮಾಡ್ತೀವಿ. ಆಮೇಲೆ 2 ಥರದಿದೆಯಲ್ಲ, ಸಕ್ಕರೆ ಮತ್ತು ಸರ್ ನಮ್ಮದು ಬೆಲ್ಲ ಸಕ್ಕರೆ ಮಾಡ್ತೀವಿ. ಬೆಲ್ಲ ಏನು ಮಾಡ್ತೀವಿ, ಬೆಲ್ಲದ್ದು ಸಪ್ರೇಟ್ ಮಾಡ್ತೀವಿ. ಪೆಪ್ಪರ್ ಏಲಕ್ಕಿ ಮಿಕ್ಸ್ ಮಾಡಿ ಹಾಕ್ತೀವಿ. ಸಕ್ಕರೆಗೂ ಅಷ್ಟೇ ಪೆಪ್ಪರ್ ಏಲಕ್ಕಿ ಮಿಕ್ಸ್ ಮಾಡಿ ಹಾಕ್ತೀವಿ. ಮಿಕ್ಸ್ ಮಾಡಿ ಕಲಸಿ ಕುದಿಸ್ತೀವಿ. 3/4 1 ಅವರ್ ಕುದಿಸ್ತೀವಿ. ಒಂದು ಬೌಲ್ನ ಈ ಥರ ಬೌಲ್ ಬರುತ್ತೆ. ಒಂದು ಬೌಲ್ನ ನಾವು 3/4 1 ಅವರ್ ಕುದಿಸ್ತೀವಿ. ಕುದಿಸಿ ನಿಮಗೆ ಅದು ಇದು ಡ್ರೈ ಆಗುತ್ತೆ. ಸೂಪರಾ. ಪ್ರತಿ ಸಲ ಬರ್ತೀರಾ ಅಪರೂಪಕ್ಕೆ ಬರೋದ? ಬರ್ತೀರಾ. ಹೆಸರು ನಿಮ್ಮದು? ಹಾಂ, ಸನಿಹಾ. ಥ್ಯಾಂಕ್ ಯು ಸರ್. ನೋಡಿ ಇದು ಬಂದು ಕಪ್ಪಲ್ಲಿ 30 ರೂಪಾಯಿ ಕೊಡ್ತೀವಿ. ರೀಸನಬಲ್ ರೇಟ್ ಇದು. 30 ರೂಪಾಯಿ ಕೊಡ್ತೀವಿ ಕಪ್ಪು. ಸೊ ಇದು ಬಂದು ನೋಡಿ ಸರ್, ಇದು 1/4 kg ಬರುತ್ತೆ. 1/4 kgಗೆ 180 ರೂಪೀಸ್ ತೊಗೊತೀವಿ. 1/4 kg 180 ರೂಪೀಸ್, 180 ರೂಪಾಯಿ 1/4 kg. ಓಕೆನಾ? ಆಮೇಲೆ ಇನ್ನೊಂದು ಅರ್ಧ. ಇದು ಅರ್ಧ kg ಸರ್. ಇದು 360 ರೂಪಾಯಿ ತೊಗೊತೀವಿ ಅರ್ಧ kgಗೆ. ಜಾಸ್ತಿ ಬೆಲ್ಲದ ಇಷ್ಟಪಡ್ತಾರಾ ಸಕ್ಕರೆ ಇಷ್ಟಪಡ್ತಾರಾ? ಸರ್ ಆಲ್ಮೋಸ್ಟು ಇಲ್ಲಿ ಬೆಲ್ಲ ಇಷ್ಟಪಡ್ತಾರೆ ಸರ್. ಬೆಲ್ಲ ಇಷ್ಟಪಡ್ತಾರೆ. ಜಾಸ್ತಿ ಸೇಲ್ ಬೆಲ್ಲ, ಜಾಸ್ತಿ ಹೋಗೋದೇ ಬೆಲ್ಲ ಸರ್. ಓಕೆ, ನಾನು ಇವತ್ತು ಮಲ್ಲೇಶ್ವರಮಲ್ಲಿ ಗಿಣ್ಣು ತಿನ್ನಕ್ಕಂತ ಬಂದೆ. ಸೊ ಇಲ್ಲಿ 2 ಥರದ ಗಿಣ್ಣು ಇದೆ. ಒಂದು ಬೆಲ್ಲದಿದೆ, ಇನ್ನೊಂದು ಸಕ್ಕರೆದಿದೆ. ಸೊ 2 ಸಪ್ರೇಟಲ್ಲಿ ನಾನು ಫಸ್ಟ್ ಇವಾಗ ಸಕ್ಕರೆ ತೊಗೊಂಡೆ. ನೋಡೋಣ, ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಹೆಚ್ಚು ಕಮ್ಮಿ ಎಲ್ಲೋ ಚಿಕ್ಕದಿರುವಾಗ ತಿಂತಾಯಿದ್ದೆ, ಅದ್ರ ಮೇಲೆ ಗಿಣ್ಣು ತಿಂದೇ ಇಲ್ಲ. ಸೊ ಇಲ್ಲಿ ಶ್ರೀ ಸಾಯಿ ದೋಸಾ ಸೆಂಟರ್ ಇದೆ, ನಾನು ಲೊಕೇಶನ್ ಹಾಕಿರ್ತೀನಿ. ಅದ್ರ ಕೆಳಗಡೆನೇ ಗಿಣ್ಣು ಮಾಡ್ತಾಯಿದ್ದಾರೆ. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿದೆ ಅಂತ ಇವಾಗಲೇ ಒಂದಿಬ್ರು ಹೇಳಿದ್ರು. ಬನ್ನಿ ತಿಂದು ಹೇಳ್ತೀನಿ. ಇಲ್ಲಿ ನೋಡಿ ಫಸ್ಟು. ಸೊ ಎಷ್ಟು ಸ್ಮೂತಾಗಿದೆ ಅಂದರೆ ಆಹಾ ಅಲ್ಟಿ, ಎಷ್ಟು ಸ್ಮೂತಾಗಿದೆ ನೋಡಿ. ತಿನ್ನೋಣ. ಬಂಬ ಟೇಸ್ಟ್. ಆ್ಯಕ್ಚುಲಿ ನಮಗೆ ಗಿಣ್ಣು ತಿಂದು ಗೊತ್ತಿಲ್ಲ. ಇದನ್ನು ನಿಮ್ಗೆ ಅರ್ಥ ಆಗುವಂಗೆ ಹೇಳ್ಬೇಕಂದ್ರೆ ಒಂದು ಹೇಳ್ಬೋದು, ಏನು ಗೊತ್ತಾ, ಒಳ್ಳೆ ಐಸ್ ಕ್ರೀಮ್ ತಿಂದಾಗ ಉಂಟಂತ.
ಅಷ್ಟೂ ಚೆನ್ನಾಗಿದೆ. ಆಮೇಲೆ ಲೈಟ್ ಪೆಪ್ಪರ್ ಹಾಕಿದ್ದಾರೆ. ಇದು ಸಕ್ಕರೆದು, ಇನ್ನು ಬೆಲ್ಲದ ಇನ್ನೊಂದಿದೆ, ಅದನ್ನು ಟೇಸ್ಟ್ ಮಾಡಿ ನೋಡೋಣ. ಬಟ್ ಟೇಸ್ಟ್ ವೈಸು ನೋಡಿ ಎಷ್ಟು ಸ್ಮೂತು, ಸೂಪರ್ ಟೇಸ್ಟ್. ಹಾಂ, ಇವಾಗ ಇನ್ನೊಂದು, ಇದು ಬೆಲ್ಲದು, ಬೆಲ್ಲ ಸಪ್ರೇಟು ಸಕ್ಕರೆ ಸಪ್ರೇಟ್ ಇದೆ. ಇದು ಬೆಲ್ಲದು, ತಿಂದು ನೋಡೋಣ. ಹಂಗೆ ತುಂಬಾ ಟೇಸ್ಟ್ ಇದೆ ಇದೂ ಅಷ್ಟೇ. ಆಮೇಲೆ ಏನು ತಿನ್ಬೇಕಂತಿಲ್ಲ, ಒಳ್ಳೆ ಬೆಣ್ಣೆ ಇದೆ ಗೊತ್ತಾ, ಬೆಣ್ಣೆ ಥರ ಫೀಲು. ಬಾಯಲ್ಲಿ ಇಟ್ಕೊಂಡ್ರೆ ಸಾಕು, ಅದ್ರ ಪಾಡಿಗೆ ಅದು ಕರಗ್ತಾ ಹೋಗ್ತಾ ಇರುತ್ತೆ. ಬೆಲ್ಲದೂ ತುಂಬ ಚೆನ್ನಾಗಿದೆ. ಇದಕ್ಕೂ ಸರ್ ಪೆಪ್ಪರ್ ಹಾಕ್ತಿರಲ್ಲ ಸರ್ ಇದಕ್ಕೆ? ಪೆಪ್ಪರು ಏಲಕ್ಕಿ, ಹಾಂ, ಪೆಪ್ಪರು ಏಲಕ್ಕಿ ಎಲ್ಲ ಹಾಕಿ ಮಾಡಿದ್ದಾರೆ. ಟೇಸ್ಟ್ ವೈಸ್ ಬೆಲ್ಲದೂ ತುಂಬಾ ಚೆನ್ನಾಗಿದೆ. ನಾನು ಈ ಗಿಡ ತಿನ್ನೋಕ್ಕೆ ಮತ್ತಿಕೆರೆಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಮ್ಮೂರು ಬಂದು ಬಿಜಾಪುರ. ಆ್ಯಕ್ಚುಲಿ ಇದು ತಿನ್ನೋ ರೀಸನ್ ಅಂದರೆ ಫಸ್ಟ್ ತಾಯಿಗೆ ಮಗು ಆದ ತಕ್ಷಣ ತನ್ನ ಬರೋತಕ್ಕಂಥ ತಾಯಿ ಹಾಲನ್ನು ಅದು ಯಾವ ಥರ ಪ್ರೋಟೀನು ಎಷ್ಟೋ ಒಂದು ಮೌಲ್ಯವಾದ ಹಾಲು ತಾಯಿ ಮಗುವಿಗೆ ಕುಡಿಸ್ತಾಳೆ. ಅದೇ ಥರ ನಮ್ಮೂರಲ್ಲೆಲ್ಲ ಹಳ್ಳಿಯಲ್ಲಿ ಫಸ್ಟ್ ಎಮ್ಮೆ ಏನಾದರೂ ಮರಿ ಹಾಕ್ತಂದರೆ ಅವಾಗ ಅದು ಬರೋ ಫಸ್ಟ್ ಹಾಲನ್ನು ದೇವ್ರಿಗೆ ಅರ್ಪಣೆ ಮಾಡಿ ನೆಕ್ಸ್ಟ್ ಆ ಹಾಲು ಎರಡನೇ ಹಾಲನ್ನು ನಾವು ಅದನ್ನು ಗಿನ್ನ ಮಾಡಿ ತಿಂತಿದ್ವಿ. ನಾನು ಯಾವಾಗ ಬಂದಾಗ ಒಂಥರ ಬಂದೇ ಬರ್ತೀನಿ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಫುಡ್ಡು, ಟೇಸ್ಟ್ ಮಾತ್ರ ಸಖತ್ತು. ಇದು ಆರೋಗ್ಯಕ್ಕೆ ವೆರಿ ಹೆಲ್ದಿ ಅಂತ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೇಳ್ತಾರೆ ಇವಾಗ ಗಿಣ್ಣು ಹಾಲು ಡೈಲಿ ಸಿಗುತ್ತೆ ಅಂತ ಕೇಳ್ತಾರೆ. ಬಟ್ ನಾವು ಡೈರಿ ಹಾಲಿಂದ ಮಾಡ್ತೀವಿ. ಡೈರಿ ಬರುತ್ತೆ ಹಾಲು, ಅದೇ ಹಾಲಿನಿಂದ ಗಟ್ಟಿ ಹಾಲಿನಿಂದ ನಾವು ಮಾಡೋದು. ಇದರ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಹಾಗೆ ಸಾಯಿ ದೋಸಾ ಸೆಂಟರ್ ಕೆಳಗಡೆನೆ ಈ ಒಂದು ಗಿಣ್ಣು ಸೆಂಟರ್ ಕೂಡ ಇದೆ. ಅದೇ ರೀತಿ ಇನ್ನೊಂದು ಖುಷಿಯ ವಿಚಾರ ಅಂದರೆ ವಿಜಯನಗರ ಫುಡ್ ಸ್ಟ್ರೀಟ್ ಯಾರಿಗೆ ತಾನೇ ಗೊತ್ತಿಲ್ಲ. ಇವಾಗ ಈ ಒಂದು ಬೆಸ್ಟ್ ಆ್ಯಂಡ್ ಸ್ವೀಟ್ ಗಿಣ್ಣು ನಿಮಗೆ ತಿನ್ನಬೇಕಂತಾದರೆ ವಿಜಯನಗರ ಫುಡ್ ಸ್ಟ್ರೀಟ್ಗೆ ಮಿಸ್ ಮಾಡದೆ ಭೇಟಿ ಮಾಡಿ. ಅಲ್ಲೊಂದು ಹೊಸ ಗಿಣ್ಣು ಸೆಂಟರ್ ಕೂಡ ಓಪನ್ ಆಗಿದೆ. ಓಕೆ, ನಾನಂತೂ 2 ಥರದ ಗಿಣ್ಣು ತಿಂದೆ. ಎರಡೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಸಕ್ಕರೆದು, ಇನ್ನೊಂದು ಬೆಲ್ಲ. ಸೊ 2 ಥರದ ಗಿಣ್ಣು ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಅದೇ ಹೇಳ್ತೀನಲ್ಲ ನಿಮಗೆ, ಸಿಂಪಲಾಗಿ ಹೇಳ್ಬೇಕಂದ್ರೆ ಈ ಗಿಣ್ಣು ಬಗ್ಗೆ, ನನಗೆ ವೆನಿಲಾ ಐಸ್ ಕ್ರೀಮ್ ತಿಂದರೆ ಹೆಂಗಿರುತ್ತಲ್ಲ ಸೇಮ್ ಅದೇ ಫ್ಲೇವರ್ ಇಲ್ಲಿ ಸಿಕ್ಕದಂಗೆ ಆಯಿತು. ಆಮೇಲೆ ಸ್ವಲ್ಪ ಸ್ವೀಟೂ ಅಷ್ಟೇ, ನೀವೇನು ಅಂದ್ಕೊಂಡಂಗೇನು ಹೈ ಸ್ವೀಟ್ ಏನಿಲ್ಲ, ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸು. ಆಮೇಲೆ ಈ ಗಿಣ್ಣು ಅಂಗಡಿ ಎಲ್ಲಿ ಬರುತ್ತೆ, ಇರೋದು ಅಡ್ರೆಸ್ಸು, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಹಾಕಿರ್ತೀನಿ. ಗೂಗಲ್ ಮ್ಯಾಪ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಬರ್ತೀರಾ. ಆದಷ್ಟು ಬೇಗ ನೀವು ಬಂದು ಗಿಣ್ಣು ತಿನ್ನಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಒಂದು ತಿಳಿಸಿ, ನಿಮ್ಗೆ ಸಕ್ಕರೆದು ಇಷ್ಟ ಆಯಿತಾ ಇಲ್ಲ ಬೆಲ್ಲದ ಇಷ್ಟ ಆಯಿತಾ ಅಂತ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.